ವಿಶ್ವಕ್ಕೆ ನಶಾ ಮುಕ್ತ ಮಾಡಬೇಕಾಗಿದೆ. ಆದರೆ ಈಶ್ವರಿ ವಿಶ್ವವಿದ್ಯಾಲಯ ಹೇಳ್ತಾ ಇದೆ, ಪರಂಪಿತ ಪರಮಾತ್ಮ ನಮ್ಮನ್ನು ಹೇಳ್ಕೊಡ್ತಾರೆ, ಒಂದೇ ನಶೆ ಇರಬೇಕು ನಿಮ್ಮನ್ನು. ನಮ್ಮ ಭಾರತ ಸ್ವಸ್ಥ ಭಾರತ್, ನಮ್ಮ ರಾಷ್ಟ್ರ ಸ್ವಸ್ಥ ರಾಷ್ಟ್ರ, ನಮ್ಮ ಭಾರತ ಸಶಕ್ತ ರಾಷ್ಟ್ರ. ಸಶಕ್ತ ಆಗಬೇಕಾದ್ರೆ ನಾಗರಿಕರಿಗೂ ಸಶಕ್ತ ಆಗಬೇಕು, ಸ್ವಸ್ಥ ಆಗಬೇಕು. ಅದಕ್ಕೆ ಜನಜಾಗೃತಿಯನ್ನು ಮಾಡಲಿಕ್ಕೆ ಈ ಅಭಿಯಾನವನ್ನು, ಈ ರ್ಯಾಲಿ ಮುಖಾಂತರ, ಪ್ರದರ್ಶನಿ ಮುಖಾಂತರ, ಜಾಣ್ಕಿಯ ಮುಖಾಂತರ ಎಲ್ಲ ಕಡೆಯನ್ನು ಇದು ಇಡೀ ವಿಶ್ವನಲ್ಲಿನೂ ನಡೀತಾ ಇದ್ದಾರೆ. ಅಂತಾರಾಷ್ಟ್ರೀಯ ಸೇವೆ ಇದೆ. ಆದರೆ ವರ್ತಮಾನ ಸಮಯದಲ್ಲಿ ಈ ರಾಷ್ಟ್ರೀಯ ಸೇವೆಯನ್ನು ಭಾರತ ದೇಶದಲ್ಲಿ ಸರ್ಕಾರದ ಜೊತೆಗೆ ಈ ವಿದ್ಯಾಲಯ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದಕ್ಕೆ ಎಲ್ಲರಿಗೂ ಕೂಡ ಇವತ್ತು ಬೇಕಾಗಿದ್ದು ಜೀವನದಲ್ಲಿ ಏನು, ಖುಷಿ ಮತ್ತು ಮಾನಸಿಕ ಸುಖ. ಭೌತಿಕ ಸುಖ ಸಾಕಷ್ಟಿದೆ, ಭೌತಿಕ ಖುಷಿ ಕೊಡಲಿಕ್ಕೆ ಸಾಧನಗಳು ಸಾಕಷ್ಟಿದೆ. ಅದ್ಲು ಮೊದಲ ಕಾಲಕ್ಕೆ ಜನರಿಗೆ ಯಾವ ಸಾಧನಗಳೇ ಇರಲಿಲ್ಲ, ಆದರೆ ಅವಾಗೂ ಜನ ಖುಷಿ ಇರ್ತಿದ್ರು, ಸುಖಿ ಇರ್ತಿದ್ರು. ಆದರೆ ಎಷ್ಟೆಷ್ಟು ಭೌತಿಕ ಸಾಧನಗಳು ಜಾಸ್ತಿ ಆಗಿದೆ, ಅಷ್ಟೆಷ್ಟು ಜನರಿಗೆ ಏನಾಗ್ತಾ ಇದೆ, ಮಾನಸಿಕ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಜನಗಳನ್ನು ಈ ನಶೆಗೆ ಈಡಾಗ್ತಾ ಇದ್ದಾರೆ. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದ ಉದ್ದೇಶ ಇದೆ, ಸರ್ಕಾರದ ಉದ್ದೇಶ ಇದೆ, ಈಶ್ವರೀಯ ವಿಶ್ವವಿದ್ಯಾಲಯದ ಉದ್ದೇಶ ಇದೆ. ನಮ್ಮ ಭಾರತ ನಶಾ ಮುಕ್ತ ಭಾರತ ಆಗಬೇಕಾದ್ರೆ ನಮ್ಮ ವಿಶ್ವದ ದೇಶದ ಭವಿಷ್ಯ ಆಗುವಂಥ ಏನು ವಿದ್ಯಾರ್ಥಿಗಳಿದ್ದಾರೆ, ಯುವಕರಿದ್ದಾರೆ, ಅವರಿಗೆ ಜನಜಾಗೃತಿಯನ್ನು ತರಲಿಕ್ಕೆ ಈ ವಿದ್ಯಾಲಯವನ್ನು, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದಕ್ಕಾಗಿ ಇದರಲ್ಲಿ ಹೇಳ್ಕೊಡುವಂಥ ರಾಜಯೋಗ ಅಭ್ಯಾಸ, ಪ್ರತಿಜ್ಞೆ ಜೊತೆಗೆ ವಿಧಿಯನ್ನು ಹೇಳ್ಕೊಡ್ಲಾಗುತ್ತೆ. ನೀವು ಹೇಳ್ತಿರಲ್ಲ, ತಾವು ಬ್ರಹ್ಮಕುಮಾರಿ ವಿದ್ಯಾಲಯಕ್ಕೆ ಹೋಗಿದ್ರೆ ಎಲ್ಲ ಬಿಡಿಸ್ತಾರೆ ಅವರು.